ಸಿಂಹರಾಶಿ ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನವನ್ನು ಮಾಡಿ. ಯಾಕೆ ಅಂತಂದರೆ ಎಲ್ಲರಿಗೂ ಕೂಡ ಅವರದ್ದೇ ಆದಂತಹ ಭಾವನೆಗಳು, ಭಾವನಾತ್ಮಕವಾದಂತಹ ಜೀವನ ಇದ್ದೇ ಇರುತ್ತೆ. ಬೇರೆಯವರನ್ನ ನಾವು ಅರ್ಥ ಮಾಡಿಕೊಳ್ಳಿಲ್ಲ, ನಮ್ಮಷ್ಟಕ್ಕೆ ನಾವು ವ್ಯವಹರಿಸಿದ್ದೀವಿ ಅಂತ ಆದರೆ ಬೇರೆಯವರ ಮನಸ್ಥಿತಿ ಅದನ್ನು ಅರ್ಥ ಮಾಡಿಕೊಳ್ಬೇಕಾದಂತಹ ಕರ್ತವ್ಯ ನಮಗೆ ಇರುವಂಥದ್ದಾಗತ್ತೆ. ಮೇಲಧಿಕಾರಿಗಳ ವರ್ತನೆ ನಿಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡುತ್ತೆ. ಯಾಕೆ ಅಂತಂದರೆ ನಿಮಗಿಂತ ಹಿರೀಕರು, ಮೇಲಧಿಕಾರಿಗಳು ನಿಮ್ಮ ಜೊತೆಯಲ್ಲಿ ನಡ್ಕೊಳ್ತಕ್ಕಂತಹ ರೀತಿ ಬಹಳ ಅನುಚಿತವಾಗಿರುತ್ತೆ. ಅದು ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಸಹೋದ್ಯೋಗಿಗಳಿಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗತ್ತೆ, ಆದರೆ ಏನು ಪ್ರಯೋಜನ ಇಲ್ಲ. ಅವರೂ ಕೂಡ ನಿಸ್ಸಹಾಯಕರಾಗಿ ನಿಮಗೆ ಯಾವುದೇ ರೀತಿಯ ಬೆಂಬಲವನ್ನು, ಸಹಾಯವನ್ನು ಮಾಡಲಿಕ್ಕೆ ಆಗದಲೇ ಸುಮ್ಮನಾಗಿ ಬಿಡಬೇಕಾದಂತಹ ಪರಿಸ್ಥಿತಿಯನ್ನು ಅವರು ಕೂಡ ಎದುರಿಸುವಂಥದ್ದಾಗತ್ತೆ. ಹೊಸ ಹೊಸ ಕೆಲಸಗಳಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಬೇರೆ ಏನಾದರೂ ಮಾಡಬೇಕು ಅಂತಕ್ಕಂತಹ ಮನಸ್ಥಿತಿ ಏನೋ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನೂ ಆರಂಭ ಮಾಡ್ತೀರಿ, ಆದರೆ ಅಲ್ಲಿ ಯಾವುದೇ ರೀತಿಯ ನಿಮಗೆ ಆತ್ಮವಿಶ್ವಾಸ ಇರೋದಿಲ್ಲ. ಈ ಕೆಲಸದಲ್ಲಿ ನಾನು ಗುರಿಯನ್ನು ಸಾಧನೆ ಮಾಡ್ತೀನಿ ಅಂತಕ್ಕಂತಹ ಮನಸ್ಥಿತಿಯಲ್ಲೇ ನೀವಿಲ್ಲದೆ ಇದ್ದರೆ ಆ ಕೆಲಸದಿಂದ ನಿಮಗೆ ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದಾಗತ್ತೆ. ತಂದೆಯವರ ಮಾತು ಮಾರ್ಗದರ್ಶನವಾಗುತ್ತೆ, ಅದನ್ನು ತಾತ್ಸಾರ ಮಾಡಬೇಡಿ. ಹಿರಿಯರ ಮಾತು ಬಹಳ ಬಹಳ ಉಪಯೋಗ ಆಗತಕ್ಕಂಥದ್ದು. ವಿದ್ಯೆ, ಬುದ್ಧಿ ಇವೆಲ್ಲವನ್ನ ದಾಟಿ ಮಾನವೀಯತೆಯನ್ನು ತೋರಬೇಕಾದಂಥದ್ದು ಬಹಳ ಮುಖ್ಯವಾಗಿ ಕಾಣುತ್ತೆ. ವಿದ್ಯೆ, ಬುದ್ಧಿ ಇವೆಲ್ಲ ಮನುಷ್ಯನನ್ನು ಒಂದು ರೀತಿಯಲ್ಲಿ ಸುಸಂಸ್ಕೃತನಾಗಿ ಮಾಡಿದರೂ ಕೂಡ ಇದೆಲ್ಲವುದಕ್ಕೂ ಮೀರಿದಂಥದ್ದು ಮಾನವೀಯತೆ. ಅದನ್ನು ನೀವು ಬೆಳೆಸ್ಕೊಳ್ಬೇಕು, ಇರುವಂಥದ್ದನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ಕಾಳೀದೇವಿಯ ಆರಾಧನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ ನಿಮ್ಮ ಅಸೂಯಾಪರವಾದಂತಹ ಗುಣವನ್ನು ದೂರ ಮಾಡಿಕೊಳ್ಬೇಕು. ಬೇರೆಯವರನ್ನು ಕಂಡರೆ ನಿಮಗೆ ಸಮಾಧಾನ ಇಲ್ಲ ಅನ್ನುವಂತಹ ವಿಚಾರಗಳೇನಿರುತ್ತೆ ಅದನ್ನು ಆದಷ್ಟು ನಿಮ್ಮಿಂದ ದೂರ ಮಾಡಿ ಕಿತ್ತು ಹಾಕಿ. ಆಗ ಮಾತ್ರ ಮನಸ್ಸು ಶುದ್ಧವಾಗತ್ತೆ. ನಿಮ್ಮ ಹಿತೈಷಿಗಳು, ಸ್ನೇಹಿತರು ನಿಮ್ಮ ಏನು ನ್ಯೂನ್ಯತೆಗಳಿದೆ ಅದೆಲ್ಲವನ್ನು ತಿಳ್ಕೊಳ್ತಾರೆ. ಇದರ ಅರ್ಥ ನಿಮ್ಮ ದೌರ್ಬಲ್ಯಗಳೆಲ್ಲ ಅವರಿಗೆ ನಿಜವಾಗಲೂ ಸಿಗ್ತಕ್ಕಂಥದ್ದು, ಗೊತ್ತಾಗುವಂಥದ್ದು. ಹಾಗಾಗಿ ನಿಮಗೆ ಮತ್ತೊಂದಷ್ಟು ಇನ್ನೊಂದಷ್ಟು ಹಿನ್ನಡೆ ಅಂತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಸಮಸ್ಯೆಗಳು ಉದ್ಭವವಾಗುತ್ತೆ. ಎಲ್ಲ ನೀವು ಸ್ವಯಂಕೃತ ನೀವೇ ಮಾಡಿಕೊಳ್ಳುವಂತಹ ತಪ್ಪುಗಳು ಅಂತ ಹೇಳಿ ಭಾವಿಸಬೇಕಾಗತ್ತೆ. ಅದೆಲ್ಲವೂ ಕೂಡ ನಿಮಗೆ ಹಿನ್ನಡೆಯನ್ನು ಉಂಟು ಮಾಡ್ತಕ್ಕಂಥದ್ದು. ನಿಮಗೆ ಮೇಲ್ಪಟ್ಟಂಥವರು ಅಥವಾ ಹಿರಿಯರು ನಿಮ್ಮ ಹೆಚ್ಚಿನ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಹೊರಿಸಿ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನಿಮಗೊಂದಷ್ಟು ಜವಾಬ್ದಾರಿ ಕೆಲಸಗಳನ್ನು ಹೇಳ್ತಕ್ಕಂಥದ್ದು, ಅದರಲ್ಲಿ ಯಾವ ರೀತಿ ನೀವು ದಾಟಿ ಬರ್ತೀರಿ, ಅದನ್ನು ಹೇಗೆ ಎದುರಿಸ್ತೀರಿ, ಇವೆಲ್ಲವನ್ನು ಪರೀಕ್ಷಾತ್ಮಕವಾಗಿ ಅವರು ಗಮನಿಸ್ತಾ ಇರ್ತಾರೆ. ಅದೆಲ್ಲವೂ ಕೂಡ ನಿಮಗೆ ಸವಾಲುಗಳಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ಕಠಿಣ ಪರಿಶ್ರಮಕ್ಕೆ ಪೂರ್ಣವಾದಂತಹ ಫಲ ಸಿಕ್ಕುವುದಿಲ್ಲ. ಮಾನಸಿಕವಾದಂತಹ ಬೇಸರವಾಗಲಿಕ್ಕೆ ಕಾರಣ ಇದೂ ಕೂಡ ಇರುತ್ತೆ. ಎಷ್ಟು ಕಷ್ಟಪಟ್ಟರೂ ಕೂಡ ಅಥವಾ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಾವು ಅಂದುಕೊಂಡಂತಹ ಕೆಲಸ ಆಗಲಿಲ್ಲ ಅಂತಕ್ಕಂಥದ್ದು. ಮಕ್ಕಳಿಗೆ ಶುಭವಾಗತಕ್ಕಂತಹ ಸಂದರ್ಭ. ಮನೆಯಲ್ಲಿ ರಾತ್ರಿಯ ಹೊತ್ತಿಗೆ ಒಂದಷ್ಟು ಸಮಾಧಾನ ಸಿಕ್ಕತ್ತೆ. ಇಡೀ ದಿನ ಜಂಜಾಟದಲ್ಲೋ ಬೇಸರದಲ್ಲೋ ಕಳೆದಿರತಕ್ಕಂತಹ ನಿಮಗೆ ರಾತ್ರಿಯಾದ ನಂತರದಲ್ಲಿ ಸ್ವಲ್ಪ ಮಟ್ಟಿನ ಸಮಾಧಾನ ನಿಮ್ಮ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಲಾಭವನ್ನು ಗಳಿಸಲಿಕ್ಕೆ ಈ ದಿವಸ ಅವಕಾಶ ಇದೆ. ಆದರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ನಿಮಗೆ ಶೋಭೆಯನ್ನು ತರುವುದಿಲ್ಲ, ನಿಮಗೆ ಲಾಭ ಆಗುವುದಿಲ್ಲ. ಪರನಿಂದೆ ಆತ್ಮಪ್ರಶಂಸೆ ಈ ಎರಡೂ ಕೂಡ ಬೇಡ. ಬೇರೆಯವರನ್ನ ಏನೋ ಅಲ್ಲಗಳಿತಕ್ಕಂಥದ್ದು, ಬೇರೆಯವ್ರನ್ನ ಟೀಕೆ ಹಾಸ್ಯ ಮಾಡ್ತಕ್ಕಂಥದ್ದು, ನಿಮ್ಮ ಬಗ್ಗೆ ನೀವೇ ಒಂದಷ್ಟು ಎಲ್ಲವನ್ನು ಹೇಳ್ಕೊಳ್ತಕ್ಕಂಥದ್ದು, ಇದು ಎರಡೂ ಕೆಲಸಗಳು ಬೇಡ. ಎರಡೂ ಕೂಡ ನಿಮಗೆ ವಿರುದ್ಧವಾದಂತಹ ವಿಚಾರವನ್ನು, ವಿರುದ್ಧವಾದಂತಹ ಸಂದರ್ಭವನ್ನು ತಂದು ಒಡ್ಡುತ್ತೆ. ಅದು ಗಮನದಲ್ಲಿ ಇರಬೇಕಾದಂಥದ್ದು. ಹಣ್ಣು ಬೆಳೆಗಾರರಿಗೆ ಮತ್ತು ವ್ಯಾಪಾರಿಗಳಿಗೆ ಒಂದಷ್ಟು ಲಾಭ ಸಿಕ್ಕುವಂತಹ ದಿವಸ. ಹಾಗಾಗಿ ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗ ಇತ್ಯಾದಿಗಳಲ್ಲಿ ಸಣ್ಣದಾದಂತಹ ಧನಾತ್ಮಕ ಬದಲಾವಣೆಗಳನ್ನು ಕಾಣ್ತೀರಿ. ಮನಸ್ಸಿಗೆ ಒಂದಷ್ಟು ಸಮಾಧಾನ ಸಿಕ್ಕತ್ತೆ. ಆಸ್ತಿಕತೆ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂತಹ ಮನಸ್ಥಿತಿ ಏರ್ಪಾಟಾಗತ್ತೆ. ಏನು ದೇವರು, ಅಧ್ಯಾತ್ಮ ಇತ್ಯಾದಿಗಳೆಲ್ಲ
ಏನು ನಿಜನಾ ಅಂತಕ್ಕಂತಹ ಪ್ರಶ್ನೆಯನ್ನು ನಿಮ್ಮಷ್ಟಕ್ಕೆ ನೀವೇ ಮಾಡುವಂತಹ ಒಂದು ಸಂದರ್ಭಗಳು, ಆ ವಾತಾವರಣ ಏರ್ಪಾಟಾಗುವಂಥದ್ದು. ದೃಢವಾದಂತಹ ನಂಬಿಕೆ ಮಾತ್ರ ಕೆಲಸ ಮಾಡ್ತಕ್ಕಂಥದ್ದು. ಅದನ್ನು ತಿಳ್ಕೊಳ್ಬೇಕು. ದೇವರಿದ್ದಾನಾ, ಅಥವಾ ಅಧ್ಯಾತ್ಮದಲ್ಲಿ ನಾವು ತೊಡಗಿಸ್ಕೊಂಡ್ರೆ ಒಳ್ಳೆಯದಾಗತ್ತಾ, ಧರ್ಮ ಕಾರ್ಯಗಳನ್ನು ಮಾಡಿದಾಗ ನಮಗನುಕೂಲವಾಗತ್ತಾ, ನಾವೇನಾದರೂ ಮಾಡಿದರೆ ನಮಗದರಿಂದ ಪುನಃ ಸಿಕ್ಕುವಂತಹ ಫಲ ಏನು, ಇವೆಲ್ಲ ಪ್ರಶ್ನೆಗಳನ್ನು ಮಾಡೋದಕ್ಕಿಂತಲೂ ಮುಂಚಿತವಾಗಿ ದೃಢವಾದಂತಹ ನಂಬಿಕೆ ಬೇಕು. ಯಾಕೆ ಅಂತಂದರೆ ಇಡೀ ಪ್ರಪಂಚ, ಇಡೀ ಜಗತ್ತು ನಂಬಿಕೆಯ ಆಧಾರದ ಮೇಲೆ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ನಂಬಿಕೆಯನ್ನು ಉಳಿಸ್ಕೊಂಡಾಗ ಮಾತ್ರ ನಾವು ಮಾಡ್ತಕ್ಕಂತಹ ಕೆಲಸಗಳು, ನಮ್ಮಿಂದ ಆಗತಕ್ಕಂತಹ ಸಮಾಜಮುಖಿಯಾದಂತಹ ಕೆಲವು ಕಾರ್ಯಗಳು ನಮಗೆ ಅಗೋಚರವಾಗಿ, ಅಪ್ರತ್ಯಕ್ಷವಾಗಿ ಫಲವನ್ನು ನೀಡ್ತಕ್ಕಂಥದ್ದಾಗತ್ತೆ. ವಿಶೇಷವಾಗಿ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ. ಆರೋಗ್ಯದಲ್ಲಿ ವ್ಯತ್ಯಯಗಳಾಗತ್ತೆ. ಹವಾಮಾನದ ವೈಪರೀತ್ಯದಿಂದಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಲೇಬೇಕಾದಂತಹ ದಿವಸ ಇದು ಅಂತ ಹೇಳುವಂಥದ್ದು. ಅದರಲ್ಲೂ ಕೂಡ ಈ ಕಡಿಮೆ ರಕ್ತದ ಒತ್ತಡ, ಲೋ ಬಿ ಪಿ, ಅದಕ್ಕೆ ಸಂಬಂಧಪಟ್ಟಂಥವರು ತೊಂದರೆಯನ್ನು ಮಾಡಿಕೊಳ್ಳುವಂಥದ್ದಿದೆ. ಅದು ಸರಿಯಾದಂತಹ ವೈದ್ಯಕೀಯ ಸಲಹೆ, ಸರಿಯಾದಂತಹ ಔಷಧೋಪಚಾರ ಇದನ್ನು ಮಾಡಲಿಲ್ಲ ಅಂತಾದರೆ ಜೀವಕ್ಕೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಸೂಚ್ಯವಾಗಿ ಕಾಣುತ್ತೆ. ಬೇರೆಯವರ ಆಲೋಚನೆ, ಮನಸ್ಥಿತಿ, ಪರಿಸ್ಥಿತಿ ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಮಗೆ ಯಾರೋ ಏನೋ ಸಹಾಯ ಮಾಡಲಿಲ್ಲ, ನಮ್ಮ ಬೆಂಬಲಕ್ಕೆ ನಿಲ್ಲಲಿಲ್ಲ, ನಾವು ಅಂದ್ಕೊಂಡಂತಹ ಕೆಲಸಕ್ಕೆ ಕೈ ಜೋಡಿಸ್ಲಿಲ್ಲ, ಇಲ್ಲೆಲ್ಲ ಆಕ್ಷೇಪಣೆಗಳು ಹೆಚ್ಚಾಗಿ ನಿಮ್ಮಿಂದ ಬರುವಂಥದ್ದಿದೆ. ಆದರೆ ನಮ್ಮ ಎದುರುಗಡೆ ಇರತಕ್ಕಂಥವ್ರು, ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು, ಅಥವಾ ನಮ್ಮ ಆತ್ಮೀಯರೇ ಆಗಿರಬಹುದು, ಪೋಷಕರೇ ಆಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಯಾಕೆ ನನ್ನ ಕೆಲಸಕ್ಕೆ ಸಹಕರಿಸ್ತಾ ಇಲ್ಲ ಅಂತ ಹೇಳಿ ಅವರ ಮನಸ್ಥಿತಿಯನ್ನು, ಅವರ ಪರಿಸ್ಥಿತಿಯನ್ನು ನೀವು ಆಳವಾಗಿ ತಿಳಿದುಕೊಳ್ಬೇಕಾದಂತಹ ದಿವಸ. ನಿರ್ದಿಷ್ಟವಾದಂತಹ ವಿಚಾರಕ್ಕೆ ಸ್ನೇಹಿತರ ಮಧ್ಯದಲ್ಲಿ ಜಗಳ ಮಾಡ್ಕೊಳ್ತೀರಿ, ಅದರ ಅವಶ್ಯಕತೆ ಇಲ್ಲ. ಸರಿಯಾಗಿ ಕೂತು ಮಾತಿನ ಮುಖಾಂತರ ಅದನ್ನು ಬಗೆಹರಿಸ್ಕೊಂಡ್ರೆ ಅದೆಲ್ಲವೂ ಕೂಡ ಇತ್ಯರ್ಥವಾಗಿ ನಿಮ್ಮ ಸ್ನೇಹ ಸಂಬಂಧ ಹಾಗೆ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದಾಗತ್ತೆ. ಇರುವಂತಹ ಹಣ, ಅಧಿಕಾರ, ವ್ಯವಸ್ಥೆ ಇತ್ಯಾದಿಗಳಿಂದ ಯಾವುದೇ ಕಾರಣಕ್ಕೂ ದುರಹಂಕಾರ ಬೇಡ. ಅವೆಲ್ಲ ತಾತ್ಕಾಲಿಕವಾದ್ದು, ಕ್ಷಣಿಕವಾದ್ದು. ಆದರೆ ನಾವು ಯಾವ ರೀತಿಯಲ್ಲಿ ಜನನ್ನ ಸೇವನೆ ಮಾಡ್ತೀವಿ, ಜನಾನುರಾಗಿಗಳಾಗಿರ್ತೀವಿ, ಅದು ಮಾತ್ರ ಶಾಶ್ವತವಾಗಿ ನಮಗೆ ಉಳಿತಕ್ಕಂಥದ್ದಾಗತ್ತೆ. ವಾತಾವರಣದ ವ್ಯತ್ಯಯದಿಂದಲೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತೆ. ನೀವು ಯಾವುದೋ ಬೇರೆ ಸ್ಥಳಕ್ಕೋ ಅಥವಾ ಮನೆಯಲ್ಲಿಯೋ ವಾತಾವರಣ ವ್ಯತ್ಯಾಸವಾದರೆ ಆರೋಗ್ಯದಲ್ಲಿ ಸಂಪೂರ್ಣ ವ್ಯತ್ಯಾಸವಾಗುತ್ತೆ. ಜಾಗ್ರತೆಯನ್ನು ವಹಿಸಲೇಬೇಕಾದಂಥದ್ದು. ಚಂಡಿಕಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.